ಅಂತೇಳಿ ಶರಣಪ್ಪ ಹಾದಿಮನಿ ಅಂತೇಳಿ ಸರ್. ಅದೇ ರೀತಿ ಶ್ರೀ ಭೀಮಚಂದ್ ಆಚಾರ್ಯ ಇವರು ಯುವ ಕಾಲೇಜಿನ ಪ್ರಾಂಶುಪಾಲರು. ಹಾಗೆ ಶ್ರೀ ಶಿವರಾಮ್ ಅಂತ ಹೇಳಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು. ಆದ್ಮೇಲೆ ಶಿಕ್ಷಣ ಸಂಸ್ಥೆ ಗಂಗಾವತಿ ವತಿಯಿಂದ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇದೆ. ಹೋದ ವರ್ಷ ಉದ್ಯೋಗ ಮೇಳ ಅಂತ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು, ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ವಿ. ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋನ್ ರಾಜ್ ಮುಟಾ ಸರ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹಸನ್ ಮೊಹಮ್ಮದ್ ಮನೇಕಾನ್ ಸರ್ ಅವರು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಎಚ್ ಎಲ್ ಶ್ರೀಗಿರಿ ಸರ್ ಅವರು, ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ನರೇಶ್ ಮುಟಾ ಸರ್ ಅವರು ಮತ್ತು ಯುವ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಶ್ರೀಗಿರಿ ಸರ್ ಅವರು, ಇವರ ಒಂದು ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ಹಾಕಿಕೊಳ್ತಾ ಇದ್ದು, ಈ ವರ್ಷ ನಾಳೆ 11/9/2024 ನಮ್ಮ ಒಂದು ಘನ ಸಂಸ್ಥೆಯಲ್ಲಿ ಸಪ್ತಗಿರಿ ಆಸ್ಪತ್ರೆಯ ಒಂದು ಸಹಯೋಗದೊಂದಿಗೆ ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಅಂದರೆ ಜನರಿಗೆ ಬಂದಿರತಕ್ಕ ಅನೇಕ ಕಾಯಿಲೆಗಳು, ಹೃದಯ ರೋಗ ಆಗಿರ್ಬೋದು, ನರರೋಗ ಆಗಿರ್ಬೋದು, ಆಮೇಲೆ ಕ್ಯಾನ್ಸರ್, ಮೂತ್ರಪಿಂಡದಲ್ಲಿ ಕಲ್ಲು, ಇಂಥ ಅನೇಕ ರೋಗಗಳ ಒಂದು ನಿವಾರಣೆಗಾಗಿ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ನೀಡಲಿಕ್ಕೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಈ ಒಂದು ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಇಲ್ಲಿ ಗಂಗಾವತಿ, ಅಖಂಡ ಗಂಗಾವತಿ ತಾಲೂಕಿನ ಇಂಥ ಕಾಯಿಲೆಗಳಿರ್ತಕ್ಕಂಥವು, ನರರೋಗ ಒಂದು ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇರ್ಬೋದು, ಕಿಡ್ನಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿರ್ಬೋದು, ಹೃದಯ ರೋಗಕ್ಕೆ ಸಂಬಂಧಪಟ್ಟದಾಗಿ ಆಗಿರ್ಬೋದು, ಇಂಥ ಅನೇಕ ರೋಗಗಳಿಗೆ ತಮ್ಮ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ನಾಳೆ 11ನೇ ತಾರೀಕು, ಇದೇ ತಿಂಗಳು 11ನೇ ತಾರೀಕು ಜನತಾ ಸೇವಾ ಶಿಕ್ಷಣ ಸಂಸ್ಥೆ ಎಲ್ಲ ವಿಭಾಗದಲ್ಲಿ ಬಂದ ಈ ಒಂದು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಅವರು ನಿರ್ವಹಿಸಲಿದ್ದಾರೆ. ಅದರ ಒಂದು ಹೆಚ್ಚಿನ ಮಾಹಿತಿಯನ್ನು ಶ್ರೀ ಶಿವರಾಮ್ ಸರ್ ಅವರು ಬೆಂಗಳೂರಿಂದ ಬಂದಿರತಕ್ಕಂಥವರು ಇದ್ರ ಬಗ್ಗೆ ತಿಳಿಸಿಕೊಡ್ಬೇಕಂತಂದು ಅವ್ರಿಗೆ ಕೇಳ್ಕೊಳ್ತಾರೆ. ಜನತಾ ಸೇವಾ ಶಿಕ್ಷಣ ಸಂಸ್ಥೆ ಹಾಗೂ ಸಪ್ತಗಿರಿ ಆಸ್ಪತ್ರೆ ಇವರ ಸಹಯೋಗದಿಂದ ದಿನಾಂಕ 11/9/2024 ಬುಧವಾರದಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಜನತಾ ಸೇವಾ ಇಂಗ್ಲಿಷ್ ಕನ್ನಡ ಮಾಧ್ಯಮ ಶಾಲೆ, PU ಕಾಲೇಜು, ಜುಲಾಯಿ ನಗರ, ಗಂಗಾವತಿ. ಇಲ್ಲಿ 11ನೇ ತಾರೀಕು ಆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಉಚಿತ ಆರೋಗ್ಯ ಶಿಬಿರ ಏನೇನೆಲ್ಲ ಇರುತ್ತೆ, ಇಲ್ಲಿ ಯಾವ್ಯಾವ ಸೌಲಭ್ಯಗಳನ್ನ ಆಸ್ಪತ್ರೆಯಿಂದ ಕೊಡುತ್ತೆ ಅನ್ನೋದನ್ನ ನಾವು ನೋಡೋಣ. ಹೃದಯಕ್ಕೆ ಸಂಬಂಧಿಸಿದಂತ ಕಾರ್ಯ ಯಾವುದೇ ಇರ್ಬೋದು, ಹೃದಯಕ್ಕೆ ಸಂಬಂಧಿಸಿದಂಥದ್ದು ಕ್ಯಾನ್ಸರು, ಕಿಡ್ನಿಯಲ್ಲಿ ಸ್ಟೋನ್, ಮತ್ತೆ ಮಹಿಳೆಯರಿಗೆ ಸ್ತ್ರೀರೋಗ ಸಮಸ್ಯೆಗಳು ಏನಿದ್ರು ಕೂಡ ಅವೆಲ್ಲವನ್ನು ಕೂಡ ತಪಾಸಣೆ ಮಾಡ್ತಾರೆ. ಮತ್ತೆ ಗರ್ಭಕೋಶ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ. ಮತ್ತೆ ಗಂಟಲು, ಕಿವಿ, ಮೂಳೆ ಈ ಸಂಬಂಧಪಟ್ಟಂತ ಎಲ್ಲ ಉಚಿತವಾದಂತಹ ಒಂದು ಶಿಬಿರವನ್ನ ಈ ಒಂದು ಗಂಗಾವತಿಯ ಜುಲಾಯಿ ನಗರದಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಅನುಕೂಲವನ್ನ ಸಮಸ್ತ ಸಾರ್ವಜನಿಕರು ಪಡೆದುಕೊಂಡು ಇದರ ಅನುಕೂಲವನ್ನು ಪಡೆಯಬೇಕಂತ ನಾವು ಕೇಳ್ಕೊಂಡಿದ್ದೇವೆ. ಹಾಗೆ ಉಚಿತವಾಗಿ ಎಲ್ಲವೂ ಕೂಡ ಒಂದು ಸರ್ವಿಸ್ ನಡೀತಾ ಇದೆ. ಇಲ್ಲಿ ಸೋಹನ್ ರಾಜ್ ಮೆಹ್ತಾ ಮೂಡಾ ಅವರು ಮತ್ತೆ ಹಸನ್ ಮೊಹಮ್ಮದ್ ಸೊನ್ನೇಕಾಂತ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಡಾಕ್ಟರ್ HS ಶ್ರೀದೇವಿ, ನರೇಶ್ ಮೂಢಾ ಮತ್ತು ರಾಘವೇಂದ್ರ ಶ್ರೀದೇವಿ ಇವರ ಒಂದು ಆಶ್ರಯದಲ್ಲಿ, ಇವರ ಒಂದು ಸಹಯೋಗದಿಂದ ಈ ಒಂದು ಶಿಬಿರವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದಕ್ಕೆ ನುರಿತ ತಜ್ಞರಿಂದ ಈ ಒಂದು ಶಿಬಿರವನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ಕೂಡ ಉಚಿತವಾಗಿ ನಡೆಯೋದ್ರಿಂದ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನು ಒಳಗೊಂಡಿರುವವರಿಗೆ ಎಲ್ಲವೂ ಶಸ್ತ್ರಚಿಕಿತ್ಸೆ ತಪಾಸಣೆ ಎಲ್ಲವೂ ಉಚಿತವಾಗಿರುತ್ತೆ. ರೆಫರ್ ಆಗುತ್ತೆ. ಆ ರೋಗಿಗಳಿಗೆ ಏನಾದರೂ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ಈಗ ಒಂದು ಹಾರ್ಟ್ ಪ್ರಾಬ್ಲಮ್ ಇರೋ ಒಂದು ಪೇಷಂಟ್ ಒಂದು ಜನರಲ್ ಹಾಸ್ಪಿಟಲ್ ಹೋಗ್ತೀನಿ ಅಂತಂದ್ರೆ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗುತ್ತೆ. ಆದ್ರೆ ನಮ್ಮ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಉಚಿತವಾಗಿದೆ. ಯಾವುದೇ ರೀತಿಯಾದಂತಹ ಒಂದು ಚಾರ್ಜಸ್ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲ ಭೀಮಸೇನಾಚಾರ ನಾನು. ಅಖಂಡ ಗಂಗಾವತಿ ತಾಲೂಕಿನ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಸಪ್ತಗಿರಿ ಆಸ್ಪತ್ರೆ ಚಿಕ್ಕಸಂದ್ರ ಬೆಂಗಳೂರು ಇವರ ಒಂದು ಸಹಯೋಗದಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ. ಇದರಲ್ಲಿ ವಿಶೇಷ ಏನಂತಂದ್ರೆ, ಆಲ್ರೆಡಿ ನಮ್ಮ ಮುಖ್ಯೋಪಾಧ್ಯಾಯರು ಹೇಳಿದ್ರು, ನಾನು ಹೇಳೋದಿಷ್ಟೇ, ಈ ಶಿಬಿರದಲ್ಲಿ ECG ಮತ್ತು ಎಕೋ ಎರಡೂ ಉಚಿತವಾಗಿ ಮಾಡಲಾಗುತ್ತೆ. ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ನಿಮ್ಮ BPL ಕಾರ್ಡ್ ಅಂತಂದ್ರೆ ಉಚಿತವಾಗಿ ಎಕೋ ಮತ್ತು ECG ಎರಡನ್ನು ಮಾಡಲಾಗ್ತದೆ. ಇದೇ ಎಕೋ ನಾವೇನಾದ್ರೂ ಹೊರಗಡೆ ಏನಾದ್ರು ಮಾಡಿಸ್ಲಿಕ್ಕೆ ಹೋದ್ರೆ ಸಾವಿರಾರು ಗಟ್ಟಲೆ ಅಮೌಂಟ್ ಇರುತ್ತೆ.
ಸೊ ಹಾಗಾಗಿ ಇದು ಸಾರ್ವಜನಿಕರು ಯಾರೇ ಆಗಲಿ ಯಾರಿಗೂ ಸಮಸ್ಯೆ ಆಗಬಾರ್ದು. ಬಟ್ ಸಮಸ್ಯೆ ಇದ್ದವರು ನಮ್ಮ ಶಿಕ್ಷಣ ಸಂಸ್ಥೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಯಾವಾಗ ಬಂದರೂ ಕೂಡ ನಾವು ರೆಡಿ ಇದ್ದೀವಿ. ಒಂದು ನಿಮ್ಮ ಆರೋಗ್ಯ ಶಿಬಿರ ತಪಾಸಣೆ ಮಾಡ್ಕೊಂಡು ಕೇಳಿ.